ಹಾಡಗಳು ಸರಿಯಾಗಿದ್ದೀವಿ ರೀ. ಪಿಕ್ಚರ್ ಫುಲ್ ರೊಮ್ಯಾಂಟಿಕ್ ಅದ ರೀ, ಕಾಮಿಡಿ ಅದ. ಕಾಮಿಡಿ ಆದರೆ ಫುಲ್ ಶೂಟಿಂಗ್ ಭಾರಿ ಮಾಡ್ಯಾರ. ಹೆಂಗಂದ್ರೆ ನೋಡ್ರಿ ಪೂರ ರೊಮ್ಯಾಂಟಿಕ್ ಅಂದ್ರೆ ಹೆಂಗಂದ್ರೆ ಪೂರ ಫೀಲಿಂಗ್ನ ಬೀಳ್ಬೇಕು, ಹಂಗೆ ಮಾಡ್ಯಾರ ರೀ. ಎಲ್ಲ ಕಾಲೇಜವ್ರಿಗೆ ಸರಿಯಾಗದ. ಫ್ಯಾಮ್ಲಿದವ್ರು ಭೀ ಬರ್ಬೋದು ರೀ. ಕಾಲೇಜಿಗೆ ಹಿಂಗೆ ಯಾರು ಸಿಂಗಲ್ ಲೈಫ್ ಇರ್ತಾರಲ್ಲ ಅವ್ರಿಗೆ ಸರಿಯಾಗದ ರೀ. ಹಾಂ ಏನು ಹೇಳ್ಬೇಕಂತೀರಿ ನೀವು? ಈ ಪಿಕ್ಚರ್ ತುಂಬ ಚಲೋ ಅದ, ಎಲ್ಲರೂ ಡಿಪೆಂಡ್ ನೋಡಿ ಫ್ಯಾಮಿಲಿ ಸಮೇತ ಬಂದು ನೋಡಿ. ಏನು ಮೆಸೇಜ್ ಅದ ರೀ ಫಿಲಿಮಲ್ಲಿ? ತಾಯಿಗೆ ಒಳ್ಳೆ ಮಗ, ಒಳ್ಳೆ ಫ್ರೆಂಡ್ಶಿಪ್ಪು, ಕಾಲೇಜ್ ಇದೆಲ್ಲ ಚಲೋ. ಕಾಲೇಜ್ ಕಲಾವಿದ ಪಿಕ್ಚರ್ ಕಲಬುರಗಿ ಕಾಲೇಜ್ ಕಲಾವಿದ ಚಿತ್ರತಂಡದಲ್ಲಿ ಕಲಬುರಗಿ ಕಲಾವಿದರು ಭಾಗವಹಿಸಿ ಭಾರಿ ಖುಷಿ ಇದೆ ರೀ. ಅವ್ರು ಗ್ರೋತ್ ಇನ್ನ ಅಂತ ದೇವರಲ್ಲಿ ಕೇಳ್ಕೊತೀನಿ ರೀ. ಪಿಕ್ಚರ್ ಭಾರಿ ಇದೆ ರೀ, ಡ್ರಗ್ಸ್ ಬರೆಯೋದಕ್ಕದ ರೀ, ಕಾಲೇಜದಾಗ ಹ್ಯಾಂಗೆ ನಡ್ಕೋಬೇಕು ಸ್ಟೂಡೆಂಟ್ಗಳು ಅದ್ರ ಬರೆಯೋದಕ್ಕದ ರೀ. ಎಜುಕೇಷನ್ ಚಲೋ ರೀ. ಪಿಕ್ಚರ್ ಎಡಿಟಿಂಗ್ ಭಾರಿ ಮಾಡ್ಯಾರ ರೀ. ಹೊಸ ತಂಡ ತನ್ಸಲ್ ಗೆಲ್ದಿ ರೀ, ಬೆಸ್ಟ್ ಅದ ರೀ. ಆ್ಯಕ್ಟಿಂಗ್ ಚಲೋ ಮಾಡ್ಯಾರ. ಭಾಳ ಇಷ್ಟ ಆಯ್ತು ನಮ್ಮ ಸಿನಿಮಾ. ಎಲ್ಲರೂ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು. ಇದು ಕಾಲೇಜ್ ಹಿಡ್ಕೊಂಡು ದೊಡ್ಡವ್ರು ಹಿಡ್ಕೊಂಡು ಸಣ್ಣವ್ರ ಥರ ನೋಡೋ ಪಿಕ್ಚರ್ ಅದ ರೀ. ಎಲ್ಲರೂ ನೋಡ್ರಿ, ಖುಷಿಯಾಗಿರ್ರಿ. ಸಿನಿಮಾ ತುಂಬ ಚೆನ್ನಾಗಿದೆ ರೀ. ಕಾಲೇಜ್ನಲ್ಲಿ ಒಳ್ಳೇದು ಕೆಟ್ಟದ್ದು ಸ್ಟೂಡೆಂಟ್ ಹೆಂಗೆ ಇರಬೇಕು ಅನ್ನೋದು ತೋರಿಸ್ಕೊಟ್ಟಾರ್ರಿ. ಆಯಿತು, ತಂದೆ ಮಗಳ ಅದು ಬಗ್ಗೆನೂ ಚೆನ್ನಾಗಿದೆ ರೀ. ತಾಯಿ ಮಗ ಹೆಂಗಿರ್ಬೇಕು ಅನ್ನೋದು ಚೆನ್ನಾಗಿದೆ. ಈ ಫಿಲಮ್ನಲ್ಲಿ ನಮ್ಮ ಕಾಲನಿದವ್ರು ಅಣ್ಣ ಒಬ್ಬರು ಆ್ಯಕ್ಟ್ ಮಾಡಿದ್ದಾರೆ, ಅವರು ಚೆನ್ನಾಗಿ ಮಾಡಿದ್ದಾರೆ ರೀ. ಎಲ್ಲರೂ ಕನ್ನಡ ಸಿನಿಮಾನ ಟಾಕೀಸ್ಗೆ ಬಂದು ನೋಡಿ, ಮೊಬೈಲ್ನಲ್ಲಿ ನೋಡಿದರೆ ಇದ್ರ ಇಂಟ್ರೆಸ್ಟ್ ಬರಲ್ಲ. ಎಲ್ಲರೂ ಟಾಕೀಸ್ಗೆ ಬಂದು ನೋಡಬೇಕು ಅಂತ ನನ್ನೊಂದು ಮೆಸೇಜ್. ನಮಸ್ಕಾರ. ಈ ಸಿನಿಮಾ ತುಂಬ ಚೆನ್ನಾಗಿದೆ. ನಮ್ಮ ಕಾಲನಿ ಅಣ್ಣ ಮಾಡ್ಯಾರ್ರಿ ಇದ್ರೊಳಗೆ. ಎಲ್ಲ ಫ್ಯಾಮ್ಲಿ ಸಮೇತ ಬಂದು ನೋಡಬೇಕು. ಆಮೇಲೆ ತಾಯಿಗೆ ತಕ್ಕ ಮಗ ಲವರಿಗೆ ತಕ್ಕ ಗಂಡ ಅದ. ಆಮೇಲೆ ಒಳ್ಳೆ ಸಿನಿಮಾ, ಫ್ಯಾಮಿಲಿ ಸಮೇತ ಬಂದು ನೋಡಬೇಕಂತ ಹೇಳ್ತಾರೆ. ಧನ್ಯವಾದಗಳು. ಈ ಒಂದು ಕಾಲೇಜ್ ಕಲಾವಿದರ ಒಂದು ಚಲನಚಿತ್ರದಲ್ಲಿ ನಮ್ಮ ಗುಲ್ಬರ್ಗಾದ ಯುವಕರು ಶಕ್ತಿ ಹಾಗೂ ದಿನೇಶ್ ಕುಲಕರ್ಣಿ ಇವರು ಕೂಡ ಇದರಲ್ಲಿ ನಟಿಸುತ್ತಿರುವ ಕಾರಣ ತಾವೆಲ್ಲರೂ ಬಂದು ಈ ಒಂದು ಚಲನಚಿತ್ರವನ್ನು ನೋಡಿ ಮನರಂಜನೆ ಮಾಡಿಕೊಳ್ಳಬೇಕಾಗಿ ತಮ್ಮೆಲ್ಲರೂ ವಿನಂತಿಪೂರ್ವವಾಗಿ ಕೇಳಿಕೊಳ್ಳುತ್ತೇವೆ. ಇಷ್ಟೆಲ್ಲ ಸಿನಿಮಾ ನೋಡಿರಲ್ಲ, ಈಗ ನಮ್ಮವರು ಇಲ್ಲಿಯವ್ರು ಮಾಡಿದ್ದಾರೆ, ಹೆಂಗೆ ಅನ್ನಿಸ್ತದೆ ನಿಮಗೆ? ಒಳ್ಳೆಯದು ಸರ್. ಏನದ್ರ ಸ್ಟೋರಿ ಕಾಲೇಜ್ ಹುಡುಗರು ಇದು ಸರ್, ಯಾವ ಟೈಪ್ ಇದು ಮಾಡಬೇಕು, ಪ್ರೀತಿಯಲ್ಲಿ ಮುಳುಗಾರ, ತಂದೆ ಆಗಿ ತಕ್ಕ ಮಗ ಸತ್ತಾಗ ನಾವು ಒಳ್ಳೆಯ ಲವರ್ ಅಂತಾರಲ್ಲ ಆ ಟೈಪ್ ಅದ ಸರ್. ಒಳ್ಳೆಯ ಸರ್. ನನ್ನ ಹಸ್ಬೆಂಡ್ ಜ್ಯೋತಿ ಚವಾಣ್ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಪಿಕ್ಚರ್ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು. ಫಿಲಿಮು ಚಲೋ ಇದೆ. ತಾಯಿ ತಕ್ಕಂತೆ ಮಗ ಇದ್ದಾನೆ, ಚೆನ್ನಾಗಿದೆ ಪಿಕ್ಚರ್, ಎಲ್ಲರೂ ನೋಡ್ಬೋದು. ಕಾಲೇಜ್ ಕಲಾವಿದರಲ್ಲಿ ದಿನೇಶ್ ಕುಲಕರ್ಣಿ ಹಾಗೂ ಇವರು ನಮ್ಮ ಇದಕ್ಕೆ ತಕ್ಕಂಥ ಮಕ್ಕಳು ಪಿಕ್ಚರ್ ಮಾಡಿದ್ದಾರೆ. ಭಾಳ ಒಳ್ಳೆಯದು, ಭಾಳ ಸಂತೋಷ ಆಗಿದೆ. ಹೀಗೆ ಮುಂದುವರೆಯಲಿ, ಹೀಗೆ ಚೆನ್ನಾಗಿ. ನಮಸ್ಕಾರ. ಕಾಲೇಜ್ ಕಲಾವಿದ ಪಿಕ್ಚರ್ ನೋಡಕ್ಕೆ ಕೌಟುಂಬಿಕದ ಪಿಕ್ಚರ್, ಬಟ್ ಲವ್ ಸ್ಟೋರಿ ಐತಿ. ಲವ್ ಸ್ಟೋರಿದಾಗೂ ಕೌಟುಂಬಿಕ ಪಿಕ್ಚರ್ ಅದ. ಯಾಕಂದ್ರೆ ಅದರಲ್ಲಿ ಮಗ ತಾಯಿಗೆ ಹೇಳಿ ಪ್ರೀತಿ ಮಾಡ್ತಾನೆ, ನೀವು ಎಲ್ಲರೂ ಹಾಗೆ ಮಾಡಬೇಕು. ಇದು ಮೆಸೇಜ್ ಎಲ್ಲರಿಗೆ, ಕಾಲೇಜ್ ಸ್ಟೂಡೆಂಟ್ಗಳಿಗೆ ಫಸ್ಟ್. ಅದಕ್ಕೆ ಎಲ್ಲರೂ ಕುಟುಂಬ ಸಮೇತ ಪಿಕ್ಚರ್ ನೋಡಕ್ಕೆ ಬರಬೇಕು. ನಮಗಂತೂ ಪಿಕ್ಚರ್ ಭಾಳ ಇಷ್ಟ ಆಗೈತೆ, ಅದನ್ನು ನೀವು ನೋಡಬೇಕು. ಮಹಾಲಕ್ಷ್ಮಿ ಗಣೇಶ್ ಕುಲಕರ್ಣಿ ಇದರಲ್ಲಿ ನಮ್ಮನೆಯವರು ಇದ್ದಾರೆ. ಪಾಂಡ ಅಂತ ರೋಲ್ ಮಾಡಿದ್ದಾರೆ. ಶಕ್ತಿ ಅಣ್ಣನೂ ವಿಲನ್ ಅಂತ ಮಾಡಿದ್ದಾರೆ. ಗುಲ್ಬರ್ಗನಾಗ ಇಬ್ಬರು ಮಂದಿ ಎಲ್ಲ ಮಾಡ್ಯಾರಲ್ಲ, ಅದು ಮುಂದೆ ಬರಲಿ, ಇನ್ನೂ ಮುಂದೆ ಚಲೋ ಆಗಲಿ ಅಂತ ನಾನು ಅಷ್ಟೇ ಹೇಳ್ತೀನಿ. ಕಾಲೇಜ್ ಕಲಾವಿದ ಫಿಲ್ಮ್ ಎಲ್ಲರೂ ನೋಡಬೇಕಂತ ನನ್ನ ಇಚ್ಛೆ ಇದೆ. ಹೆಂಗೆ ಅನ್ನಿಸ್ತೀರಿ ಪಿಕ್ಚರ್ ಹೇಳ್ರಿ? ಕಾಲೇಜ್ ಕಲಾವಿದ ಫಿಲ್ಮ್ ಅದ್ರಾಗ ನಮ್ಮ ಮಗ ಶಕ್ತಿ ಚವಾಣ್ ವಿಲನ್ ಆ್ಯಕ್ಟಿಂಗ್ ಮಾಡ್ಯಾನ. ನೀವು ಎಲ್ಲವರು ನೋಡಬೇಕು. ಹೇಳಿ ಸರ್. ನಮಸ್ಕಾರ ಎಲ್ಲರಿಗೂ. ನಾನು ಮಾತಾಡ್ತಿದ್ದೀನಿ ಶಕ್ತಿ ಚವಾಣ್ ಅಂತ.
ನಮ್ಮ ಚಲನಚಿತ್ರ ಕಾಲೇಜ್ ಕಲಾವಿದ ನಮ್ಮ ಕಲಬುರಗಿಯಲ್ಲಿ ಫಸ್ಟ್ ಶೋ ಯಶಸ್ವಿಯಾಗಿ ಆಯಿತು. ಎಲ್ಲ ನಮ್ಮ ಕಲಬುರಗಿಯ ಜನತೆಗಳು ಹಾಗೂ ಸ್ಟೂಡೆಂಟ್, ನಮ್ಮ ಕಾಲನಿಯ ಎಲ್ಲ ಸಿಬ್ಬಂದಿಗಳು, ಮೆಂಬರ್ಸ್ ಎಲ್ಲರೂ ಬಂದು ನೋಡಿದ್ದಾರೆ, ಚಲೋ ಸಹಕಾರ ಕೊಟ್ಟಿದ್ದಾರೆ. ತಾವುಗಳು ಎಲ್ಲ ಬರಬೇಕು, ನಮ್ಮ ಕಲಬುರಗಿಯಲ್ಲಿ ಇರ್ತಕ್ಕಂಥ ಎಲ್ಲ ಜನತೆ ಬರಬೇಕು, ಬಂದು ನೋಡಿ ನಮ್ಮ ಪಿಕ್ಚರ್ ಹೇಗಿದೆ ಅಂತ ನೀವು ಹೇಳಬೇಕು. ಇದರಲ್ಲೆಲ್ಲ ಕಲರ್ಫುಲ್ ಲವ್ ಸ್ಟೋರಿ ಇದೆ, ಕಾಲೇಜ್ ಲವ್ ಸ್ಟೋರಿ ಇದೆ, ಮತ್ತು ಒಂದು ತಾಯಿ ಮಗಂದು ಬಾಂಧವ್ಯ ಹೆಂಗಿರುತ್ತೆ ಅದನ್ನು ಕೂಡ ನಮ್ಮ ಮೂವಿಯಲ್ಲಿ ತೋರಿಸ್ಕೊಂಡಿದ್ದಾರೆ. ಡೈರೆಕ್ಟ್ ಆದವರು ಚಲೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ತಾವೆಲ್ಲರೂ ಬರಬೇಕು, ನಮಗೆಲ್ಲ ಸಹಕಾರ ಮಾಡಿಕೊಡ್ಬೇಕು ಅಂಥೇಳಿ ನಾನು ವಿನಂತಿಸ್ಕೊಳ್ತೇನೆ. ಮುಂದೆ ಬಂದಂಥ ದಿನಗಳಲ್ಲೂ ಮತ್ತೆ ನಿಮ್ಮ ಹಿಂಗೆ ಆಶೀರ್ವಾದ ಇತ್ತಪ್ಪ ಅಂತಂದರೆ ನಾವು ಮತ್ತು ಒಳ್ಳೆ ಮೂವಿಗಳು ಹಿಂಗೆ ಚಲನಚಿತ್ರದಲ್ಲಿ ನಾವು ತರ್ಬೋದು ಅಂತ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ನಾನು ಮಾತು ಪಿಕ್ಚರಲ್ಲಿ ನಿಮ್ಮ ಪಾತ್ರ ಏನಿದೆ? ನಮ್ಮ ಪಿಕ್ಚರಲ್ಲಿ ಪಾತ್ರ ನೋಡಿ ಸರ್, ನಂದು ವಿಲನ್ ಜೊತೆ ಸೈಡ್ ವಿಲನ್ ಅಂತ ಒಂದು ರೋಲ್ ಇದೆ.